ಮೊದಲಿಗೆ URLಗೆ ಹೋಗಿ ಅಥವಾ ಸರ್ಚ್ ಬಾರ್ನಲ್ಲಿ ಕೆಲಸ.dekaliyeducation.com ಅಂತ ಟೈಪ್ ಮಾಡಿ. ವೆಬ್ಸೈಟ್ ಓಪನ್ ಆದಮೇಲೆ ನೀವು ಈಗಾಗಲೇ ಖಾತೆಯನ್ನು ಹೊಂದಿದ್ರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಲಾಗಿನ್ ಕ್ರೆಡೆನ್ಷಿಯಲ್ಸ್ ಹಾಕಿ ಲಾಗಿನ್ ಆಗಬೇಕು. ಆದರೆ ನೀವು ಹೊಸ ಬಳಕೆದಾರರಾಗಿದ್ದರೆ ಕೆಳಗಡೆ ಇರುವಂತಹ ರಿಜಿಸ್ಟರ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ. ಮೇಲ್ಭಾಗದಲ್ಲಿ ನಿಮಗೆ 2 ಆಯ್ಕೆಗಳು ಕಾಣಿಸುತ್ತೆ. ಒಂದು ಕ್ಯಾಂಡಿಡೇಟ್ ಅಂತ, ಇನ್ನೊಂದು ಎಂಪ್ಲಾಯರ್ಸ್ ಅಂತ. ಅದರಲ್ಲಿ ನೀವು ಕ್ಯಾಂಡಿಡೇಟ್ ಅಂತ ಆಯ್ಕೆ ಮಾಡಬೇಕು. ನಂತರ ನಿಮ್ಮ ಇಮೇಲ್ ಅಡ್ರೆಸ್ ಟೈಪ್ ಮಾಡಿ ಮತ್ತು ವೆಬ್ಸೈಟ್ ಪ್ರೊಫೈಲ್ಗಾಗಿ ಹೊಸ ಪಾಸ್ವರ್ಡ್ ಅನ್ನು ಹಾಕಬೇಕು. ನೀವು ಹಾಕೋ ಪಾಸ್ವರ್ಡ್ ಅನ್ನು ನೆನಪಿಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಖಚಿತಪಡಿಸ್ಕೊಳ್ಳಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಚಿಕ್ ಬಾಕ್ಸ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ನಂತರ ರಿಜಿಸ್ಟರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಶಸ್ವಿಯಾಗಿ ಪ್ರೊಫೈಲ್ನ ರಚಿಸಿದ್ದೀರಿ ಅಂತ ಅರ್ಥ. ಒಮ್ಮೆ ನೀವು ಲಾಗಿನ್ ಆದ ನಂತರ ನಿಮ್ಮ ಡ್ಯಾಶ್ ಬೋರ್ಡ್ ಅನ್ನು ನೋಡಬಹುದು. ಇವಾಗ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕೆಲವು ಬೇಸಿಕ್ ಇನ್ಫಾರ್ಮೇಶನ್ ಫಿಲ್ ಮಾಡಬೇಕಾಗುತ್ತೆ. ಮೊದಲಿಗೆ ಲೆಫ್ಟ್ ಕಾರ್ನರ್ ಅಲ್ಲಿ ಇರುವಂತಹ ಪ್ರೊಫೈಲ್ ಆಯ್ಕೆಯನ್ನ ಕ್ಲಿಕ್ ಮಾಡುವ ಮೂಲಕ ಸ್ಟಾರ್ಟ್ ಮಾಡೋಣ. ನಿಮಗೆ ಓಕೆ ಆದರೆ ನೀವು ಪ್ರೊಫೈಲ್ ಚಿತ್ರವನ್ನು ಹಾಕಬಹುದು ಅಥವಾ ನೀವು ಅದನ್ನು ಸ್ಕಿಪ್ ಕೂಡ ಮಾಡಬಹುದು. ನಂತರ ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ, ಜೆಂಡರ್, ವಯಸ್ಸು, ಮೊಬೈಲ್ ನಂಬರ್ ಟೈಪ್ ಮಾಡಿ ಮತ್ತು ನಿಮ್ಮ ಇಮೇಲ್ ಅಡ್ರೆಸ್ ಆಟೋ ಫಿಲ್ ಆಗುತ್ತೆ. ಅದನ್ನು ಒಮ್ಮೆ ಕ್ರಾಸ್ ಚೆಕ್ ಮಾಡಿ ನೋಡಿ. ನಿಮ್ಮ ಕ್ವಾಲಿಫಿಕೇಶನ್, ನಿಮ್ಮ ಎಕ್ಸ್ಪೀರಿಯನ್ಸ್ ಆಯ್ಕೆ ಮಾಡಿ ಮತ್ತು ನಿಮಗೆ ಎಷ್ಟು ಭಾಷೆಗಳು ಬರುತ್ತವೆ, ಅಲ್ಲದೆ ನೀವು ಯಾವ ರೀತಿ ಕೆಲಸವನ್ನು ಹುಡುಕ್ತಾ ಇದ್ದೀರಿ ಮತ್ತು ಎಷ್ಟು ಸಂಬಳವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅಂತ ಆಯ್ಕೆ ಮಾಡಿ. ನಂತರ ಶೋ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪನಿಯು ನಿಮ್ಮ ಪ್ರೊಫೈಲನ್ನು ನೋಡಬಹುದು. ನಂತರ ನಿಮ್ಮ ಬಗ್ಗೆ ಏನಾದರೂ 2 ಲೈನಲ್ಲಿ ಬರೆದು ಕೆಳಗೆ ಸ್ಕ್ರಾಲ್ ಮಾಡಿ. ಅಲ್ಲಿ ಅಡ್ರೆಸ್ ಮತ್ತು ವಿವರಗಳನ್ನು ಫಿಲ್ ಮಾಡಿದ ನಂತರ ನಿಮ್ಮ ಸ್ಥಳವನ್ನು ಆಯ್ಕೆ ಮಾಡಿ. ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡಿ ನೋಡಿ. ನೀಡಿರುವ ವಿವರಗಳು ಸರಿಯಾಗಿವೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಎಲ್ಲವೂ ಸರಿಯಾಗಿದ್ದರೆ ನಂತರ ನಿಮ್ಮ ಪ್ರೊಫೈಲನ್ನು ಸೇವ್ ಮಾಡಿ. ನಂತರ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಈಗ ನೀವು ರೆಸ್ಯೂಮನ್ನು ಅಪ್ಲೋಡ್ ಮಾಡಬೇಕಾಗಿದೆ. ಆದ್ದರಿಂದ ಮೈ ರೆಸ್ಯೂಮ್ಗೆ ಹೋಗಿ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ ರೆಸ್ಯೂಮನ್ನು ಅಪ್ಲೋಡ್ ಮಾಡಿ. ಇಲ್ಲಿ ಫೈಲ್ PDF ಅಥವಾ ಡಾಕ್ಯುಮೆಂಟ್ ಅಲ್ಲೇ ಇರಬೇಕು. ಕೊನೆಯದಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್, ಕಂಪನಿ, ಅವಾರ್ಡ್ಸ್ ಮತ್ತು ಅಚೀವ್ಮೆಂಟ್ಸ್ ಬಗ್ಗೆ ಕೆಲವು ಹೆಚ್ಚಿನ ಮಾಹಿತಿಯನ್ನು ಆ್ಯಡ್ ಮಾಡಬೇಕಂದ್ರೆ ಕೆಳಗೆ ಸ್ಕ್ರಾಲ್ ಮಾಡಿ ಅಪ್ಡೇಟ್ ಮಾಡಿ, ಅಥವಾ ನಿಮ್ಮ CV-ಯಲ್ಲಿ ಆಲ್ರೆಡಿ ಅಪ್ಡೇಟ್ ಮಾಡಿದರೆ ಪರವಾಗಿಲ್ಲ. ಅಭಿನಂದನೆಗಳು, ನಿಮ್ಮ ಪ್ರೊಫೈಲನ್ನು ಯಶಸ್ವಿಯಾಗಿ ರಚಿಸಲಾಗಿದೆ. ಈಗ ನೀವು ನಿಮ್ಮಿಷ್ಟದ ಉದ್ಯೋಗಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು.